ಮೋದಿಯವರು ಮತ್ತು ಅಮಿತ್ ಶಾ ಅವರ ನಿರ್ಧಾರ ಅಂತೀರಾ? ಇಲ್ಲ ಇಲ್ಲ, ಅದಕ್ಕೆ ನಾನು ಹೇಳಿದೆ, ಯತ್ನಾಳ್ದಿರ್ಬೋದು ನಂದಿರ್ಬೋದು, ನಮ್ಮ ಉದ್ದೇಶಗಳು ನೀವ್ ಹೇಳ್ದಂಗೆ ಭಾರತೀಯ ಜನತಾ ಪಾರ್ಟಿ ಸ್ವಲ್ಪ ಸರಿ ಹೋಗ್ಬೇಕು ಅನ್ನೋಂಥ ಉದ್ದೇಶದಲ್ಲಿ ನಾವು ಹೊರಟ್ವಿ. ಅದನ್ನ ನಮ್ಮ ಪದಾಧಿಕಾರಿಗಳು ಸಹಿಸಿಲ್ಲ, ತೆಗೆದ್ರು ಪಾರ್ಟಿಯಿಂದ, ಪ್ರಶ್ನೆ ಬೇರೆ. ಆದ್ರೆ ಯತ್ನಾಳು ಈಶ್ವರಪ್ಪನೇ ಭಾರತೀಯ ಜನತಾ ಪಾರ್ಟಿ ಅನಿವಾರ್ಯ ಅಲ್ಲ, ತಗೋಬಹುದು ತಗೊಳ್ದೇ ಇರ್ಬೋದು, ಅವ್ರಿಗೆ ಬಿಟ್ಟಿದ್ದು. ಆದ್ರೆ ನಮ್ಮ ವಿಚಾರದ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡ್ತಿಲ್ಲ. ನಮ್ಮ ಅಧಿಕಾರ ಬೇಕು, ನಮ್ಮ MLA ಮಾಡ್ಬೇಕು, ಮಂತ್ರಿ ಮಾಡ್ಬೇಕು, ರಾಜ್ಯ ಅಧ್ಯಕ್ಷ ಮಾಡ್ಬೇಕು, ಮುಖ್ಯಮಂತ್ರಿ ಮಾಡ್ಬೇಕು, ಇದು ನನ್ನ ಉದ್ದೇಶ ಇವಾಗಿಂದಲ್ಲ. ರಾಜ್ಯ ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕು, ಅವಾಗ ರಾಜ್ಯ ಉಳಿಯುತ್ತೆ, ಉಳಿದ ಎಲ್ಲರೂ ಸೇರಿ ರಾಜ್ಯವನ್ನ ಉಳಿಸ್ತಾರೆ. ನಾನು ವಿಜೇಂದ್ರ ಮುಂದುವರಿಯೋದು ನನ್ನ ಕಂಡೀಷನ್. ನನ್ನ ವಿಜೇಂದ್ರ ಮೇಲೆ ಬಿಜೆಪಿ ನಿಂತಿಲ್ಲ, ಭಾರತೀಯ ಜನತಾ ಪಾರ್ಟಿ ನಿಂತಿರೋದು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಾವಿರ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ, ದೇಶಭಕ್ತ ನಿಷ್ಠಾವಂತ ಕಾಂಗ್ರೆಸ್ ಇದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ. ಆ ಕಾರ್ಯಕರ್ತರ ಮೇಲೆ ಬಿಜೆಪಿ ನಿಂತಿದೆ. ವಿಜೇಂದ್ರ ಮುಂದುವರೆದ್ರೆ ಏನಾಗುತ್ತೆ, ಈಶ್ವರಪ್ಪ ಬಿಜೆಪಿ ಸೇರಿದ್ರೆ ಏನಾಗುತ್ತೆ, ಎರಡೂ ಲೆಕ್ಕಕ್ಕೆ ಇಟ್ಕೋಬೇಡಿ. ಭಾರತೀಯ ಜನತಾ ಪಾರ್ಟಿ ನಿಂತಿರೋದು ಕಾರ್ಯಕರ್ತರ ಮೇಲೆ. ಆ ಕಾರ್ಯಕರ್ತರ ಮೇಲೆ ಚುನಾವಣೆ ಆಗುತ್ತೆ. ಕಾರ್ಯಕರ್ತರ ದೇಶಭಕ್ತಿಯನ್ನು ಜನ ಗುರುತಿಸ್ತಾರೆ. ಆ ರಾಷ್ಟ್ರಭಕ್ತಿ ಮೇಲೆ ಜನ ಖಂಡಿತ ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ಕಾಂಗ್ರೆಸ್ ಅನ್ನ ನಿರ್ನಾಮ ಮಾಡ್ತಾರೆ, ಈ ವಿಶ್ವಾಸ ನನಗಿದೆ. ನಾನು ಅದಕ್ಕೆ ಹೇಳ್ತೀನಲ್ಲ, ಬಿಜೆಪಿಯಲ್ಲಿ ಏನಾಗತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳಕ್ ಇಷ್ಟಪಡಲ್ಲ. ಬಿಜೆಪಿನಲ್ಲಿ ಏನೇ ರೆಬಲ್ ಇದ್ರು ಕೂಡ ಇದನ್ನ ಸುಧಾರಿಸಿ ಅದನ್ನ ಸರಿ ಮಾಡೋಂಥ ಶಕ್ತಿ ಕೇಂದ್ರ ನಾಯಕರಿಗೆ ಇದೆ. ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಅವರೆಲ್ಲರೂ ಕೂಡ ದೊಡ್ಡ ಸಂಘಟನೆ. ಯಾವುದೋ ವ್ಯಕ್ತಿ ಮೇಲೆ ಈ ಪಕ್ಷ ಇಲ್ಲ. ಈಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸ್ವತಃ AICC ಅಧ್ಯಕ್ಷರು ಏನ್ ಹೇಳ್ತಾರೆ, ನನ್ನ ಹತ್ರ ಏನೂ ಇಲ್ಲಪ್ಪ, ಹೈಕಮಾಂಡ್ ಕೇಳ್ತೀನಿ. ಯಾರು ಹೇಳಿದಿನ? AICC ಅಧ್ಯಕ್ಷರು. ಅಂದ್ರೆ ನಾನು ಹೈಕಮಾಂಡ್ ಅಲ್ಲ ಅಂತ ಭಗವಂತ ಹೇಳ್ದಂಗೆ, ನನ್ನ ಕೈಲಿ ಏನಿಲ್ಲಪ್ಪ, ಭಗವಂತನಿಗೆ ಕೇಳು ಅಂತ ಭಗವಂತನೇ ಹೇಳ್ದಂಗೆ. ಇವ್ರು ಒಪ್ಕೊಂಡ್ರಾಗಾರೆ ನನ್ಗೆ ಸಂಬಂಧವೂ ಇಲ್ಲ, ಹೈಕಮಾಂಡ್ಗೂ ನನಗೂ ಸಂಬಂಧ ಇಲ್ಲ. AICC ಅಧ್ಯಕ್ಷ ಆದ್ರೆ ನಾಮಕಾವಸ್ಥೆ ಪಟೇಲ್ಗಿರಿನ ಸುಮ್ಮನೆ ಕೂರಿಸಿದಾರೆ. ಹಾಗಾದ್ರೆ ಪರಿಶಿಷ್ಟ ವರ್ಗದ ಒಬ್ಬ ವ್ಯಕ್ತಿನ AICC ಅಧ್ಯಕ್ಷನಾಗಿ ಒಪ್ಕೊಳ್ಳಿ. ಹಾಗಾದ್ರೆ ನಾಮಕಾವಸ್ಥೆ ನನಗೆ ಕೂರಿಸಿದ್ದಾರೆ, SC ಒಬ್ಬ ಇರ್ಬೇಕು ಅಂತ. ಎಲ್ಲ ನಡೆಯೋದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕುಟುಂಬದ್ದೇ, ಹೇಳ್ಬಿಡ್ಲಿ. ಅದಕ್ಕೋಸ್ಕರ ಹೇಳ್ತಿರೋದು, ಕಾಂಗ್ರೆಸ್ ಪಕ್ಷವೇ ದೇಶದಲ್ಲಿ ನಿರ್ನಾಮ ಆಗೋಗ್ತಾ ಇದೆ. ಅದಕ್ಕೆ ಕರ್ನಾಟಕ ರಾಜ್ಯ ಒಂದು ಸೇರ್ಕೊಡುತ್ತೆ. ಯಾವತ್ತೇ ಚುನಾವಣೆ ಆದ್ರೂ ನೀವ್ ಹೇಳ್ದಂಗೆ ಸಿದ್ದರಾಮಯ್ಯ ಮುಂದುವರೆದ್ರೆ DK ಸಹಕಾರ ಕೊಡಲ್ಲ, DK ಮುಖ್ಯಮಂತ್ರಿ ಆದ್ರೆ ಸಿದ್ದರಾಮಯ್ಯ ಸಹಕಾರ ಕೊಡಲ್ಲ. ಈ ಸರ್ಕಾರ ಬಿದ್ದೋಗತ್ತೆ. ಯಾವತ್ತು ಬೇಕಾದ್ರೂ ಚುನಾವಣೆ ಬರ್ಬೋದು.